ನಮಸ್ತೆ. ಇವತ್ತು ಸ್ಕಿನ್ ವೈಟನಿಂಗಿಗೆ ತುಂಬ ಕಡೆ ವೈರಲ್ ಆಗಿರೋ ಕ್ಯಾರೆಟ್ ಆಯಿಲ್ ಹೇಗೆ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ. ಇಲ್ಲಿ ನಾನು ಕ್ಯಾರೆಟ್ನ ತುರಿದ್ಬಿಟ್ಟು ಡ್ರೈ ಮಾಡಿದ್ದೀನಿ, ಸನ್ ಡ್ರೈ. ಏನಕ್ಕೆ ಅಂತಂದರೆ ನಾವು ಯಾವಾಗಲೂ ಡ್ರೈ ಐಟಮ್ಸ್ನ ಯೂಸ್ ಮಾಡಿದ್ರೆ ಶೆಲ್ಫ್ ಲೈಫ್ ಜಾಸ್ತಿ ಇರುತ್ತೆ ಆಯಿಲ್ಗೆ. ಸೊ ಹಾಗಾಗಿ ಇಲ್ಲಿ ನಾನು 1 ಸ್ಪೂನು ಕ್ಯಾರೆಟು ಮತ್ತು ಇನ್ನೊಂದು ಸ್ಪೂನು ಆರೆಂಜ್ದು ಪೀಲ್ ತಗೊಂಡಿದ್ದೀನಿ. ಅದನ್ನು ಕೂಡ ಸನ್ ಡ್ರೈ ಮಾಡಿ ಇಟ್ಕೊಂಡಿದ್ದೀನಿ, ಏಕೆಂದರೆ ಶೆಲ್ಫ್ ಲೈಫ್ ಜಾಸ್ತಿ ಇರುತ್ತೆ. ಸೊ ಹಸಿದ್ದು ತಗೊಳ್ಳೋಕ್ಕಿಂತ ಒಣಗಿರೋದನ್ನ ತಗೊಂಡ್ರೆ. ಮತ್ತು ಇಲ್ಲಿ ನಾನು ಕೊಕೊನಟ್ ಆಯಿಲ್ ತಗೊಂಡಿದ್ದೀನಿ, ಮರದ ಗಾಣದ್ದು. ಈ ರೆಸಿಪಿ ತುಂಬ ಕಡೆ ವೈರಲ್ ಆಗ್ತಿದೆ, ಖುಷ್ಬೂದು ರೆಸಿಪಿ ಅಂತ. ಸೊ ಇದನ್ನು ತುಂಬ ಜನ ವಿಡಿಯೋಸ್ ಎಲ್ಲ ಮಾಡ್ತಾ ಇದ್ದಾರೆ. ಈಗ ನಾವು ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ. ಇಲ್ಲಿ ನೋಡಿ, ನಾನು ಒಂದು 50 ml ಆಯಿಲ್ ತಗೋತಾ ಇದ್ದೀನಿ. ಅದಕ್ಕೆ ನಾನು ಇಲ್ಲಿ ತಗೊಂಡು ಇಟ್ಕೊಂಡಿದ್ದೀನಿ, ಅದು ಒಂದೊಂದು ಸ್ಪೂನನ್ನು ಹಾಕೋತಾ ಇದ್ದೀನಿ. ಹಾಕ್ಕೊಂಬಿಟ್ಟು ಇದನ್ನು ನಾನು ಲೋ ಫ್ಲೇಮಲ್ಲಿ ಬಿಸಿ ಮಾಡ್ಕೋತಾ ಇದ್ದೀನಿ. ಹೈ ಫ್ಲೇಮಲ್ಲಿ ಮಾಡಿದರೆ ಇದು ಫುಲ್ಲು ಸುಟ್ಟೋಗಿರೋ ಥರ ವಾಸನೆ ಬಂದುಬಿಡುತ್ತೆ. ಸೊ ಹಾಗಾಗಿ ನೀವು ಇದನ್ನು ಲೋ ಫ್ಲೇಮಲ್ಲಿ ಮಾಡ್ಕೊಳ್ಳಿ. ಮತ್ತು ಇದರದ್ದು ಬೆನಿಫಿಟ್ ಅಂತ ನಾವು ನೋಡೋಕ್ಕೆ ಹೋದಾಗ ಸ್ಕಿನ್ನು ವೈಟ್ನಿಂಗು, ಬ್ರೈಟ್ನಿಂಗ್ ಆಗುತ್ತೆ, ರಿಂಕಲ್ಸು ಕಡಿಮೆ ಆಗ್ತದೆ, ಆ್ಯಂಟಿ ಏಜಿಂಗಾಗೂ ಕೂಡ ಆಯಿಲು ವರ್ಕ್ ಮಾಡ್ತದೆ. ಕೊಕೊನಟ್ ಆಯಿಲ್ ಯೂಸ್ ಮಾಡಿರೋದ್ರಿಂದ ಒಳ್ಳೆ ಮಾಯ್ಶ್ಚರ್ ಕೊಡುತ್ತೆ. ಮತ್ತು ಏನಂದರೆ ತುಂಬ ಜನ ಆಲಿವ್ ಆಯಿಲು, ಆಲ್ಮಂಡ್ ಆಯಿಲ್ ಎಲ್ಲ ಯೂಸ್ ಮಾಡ್ತಾರೆ. ಬಟ್ ನಮ್ಮ ನೇಟಿವ್ ಸೋರ್ಸಲ್ಲಿ ಈಸಿಯಾಗಿ ಸಿಗೋದು ಕೊಕೊನಟ್ ಆಯಿಲಿಂದ. ಸೊ ನಾನು ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ. ಅದು ಕೂಡ ಒಳ್ಳೆ ಬೆನಿಫಿಟ್ ಕೊಡುತ್ತೆ ಸ್ಕಿನ್ಗೆ. ನೋಡಿ, ನಾನಿವಾಗ ಲೋ ಫ್ಲೇಮಲ್ಲಿ ಇದನ್ನು ಬಿಸಿ ಮಾಡಿದ ತಕ್ಷಣವೇ ಅದರದ್ದು ಅಂಶ ಎಲ್ಲ ಅದಕ್ಕೆ ಬಿಟ್ಕೊಂಡು ಕಲರ್ ಕೂಡ ಚೇಂಜ್ ಆಗ್ತಾಯಿದೆ. ಇವಾಗ ಸ್ಟೌವಿಂದ ಹೊರಗಡೆ ಇಳಿಸ್ಕೊಂಬಿಟ್ಟು ಅದನ್ನು ತಣ್ಣಗಾಗೋಕ್ಕೆ ನಾವು ಬಿಡೋಣ. ಅದು ತಣ್ಣಗೆ ಆದಮೇಲೆ ನಾವು ಫಿಲ್ಟರ್ ಮಾಡ್ಕೊಳ್ಳೋಣ. ಮತ್ತು ಒಂದು ವಿಚಾರ, ಇಲ್ಲಿ ತುಂಬ ಜನ ಹಸಿದು ಕೂಡ ಬಳಸ್ಬೋದು. ಬಟ್ ಡ್ರೈ ಮಾಡಿ ಬಳಸೋದ್ರಿಂದ ಆಯಿಲು ಕೆಡಲ್ಲ ನಿಮಗೆ, ತುಂಬ ದಿನ ನೀವು ಇಟ್ಕೊಂಡು ಇದನ್ನು ಯೂಸ್ ಮಾಡ್ಬೋದು. ಇವಾಗ ನೋಡಿ, ರೆಡಿಯಾಗಿದೆ. ನಾನು ಇದನ್ನು ಫಿಲ್ಟರ್ ಮಾಡ್ಕೋತಾ ಇದ್ದೀನಿ. ಕಲರ್ ಕೂಡ ಚೇಂಜ್ ಆಗಿದೆ ಮತ್ತು ಅರೋಮಾ ಕೂಡ ತುಂಬ ಸೂಪರಾಗಿ ಬರ್ತಾಯಿದೆ. ಕ್ಯಾರೆಟ್ ಕಮ್ ಆರೆಂಜ್ದು ಅರೋಮಾ ಇದೆ, ಮಿಕ್ಸ್ ಆಗಿರೋದ್ರಿಂದ ಒಂಥರ ತುಂಬ ಚೆನ್ನಾಗಿದೆ ಅರೋಮಾ. ಸೊ ಇದನ್ನು ನೀವು ಮುಖಕ್ಕೆ 3 to 4 ಡ್ರಾಪ್ಸ್ ಹಾಕ್ಕೊಂಡು ಮಸಾಜ್ ಮಾಡ್ಕೊಂಡು ಬಿಟ್ಕೊಂಡು ಫೇಸ್ ವಾಶ್ ಮಾಡೋದ್ರಿಂದ ಸ್ಕಿನ್ನು ಬ್ರೈಟ್ನಿಂಗ್ ಆಗುತ್ತೆ, ಆಂಟಿ ಏಜಿಂಗ್ ಆಗಿ ಕೂಡ ವರ್ಕ್ ಮಾಡುತ್ತೆ, ಮತ್ತು ಸುಕ್ಕುಗಳೆಲ್ಲ ಬೇಗ ಬರಲ್ಲ. ಮತ್ತು ಏನಂತಂದರೆ ಈ ಆಯಿಲ್ನ ಆಯಿಲಿ ಸ್ಕಿನ್ನವರು ಯೂಸ್ ಮಾಡಿ 20 to 30 ಮಿನಿಟ್ಸ್ ಅಷ್ಟೇ ಬಿಡಿ ಸ್ಕಿನ್ನಲ್ಲಿ, ಆಮೇಲೆ ವಾಶ್ ಮಾಡಿಬಿಡಿ. ಇಲ್ಲಾಂದರೆ ಆಯಿಲ್ ಇರೋದ್ರಿಂದ ಮತ್ತು ಆಯಿಲ್ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ ಸ್ಕಿನ್ನಲ್ಲಿ. ಹೀಗೆ ನೋಡಿ, ಹೇಗೆ ಡೆಮೋವನ್ನು ಕೊಡ್ತಾ ಇದ್ದೀನಿ. ಇದನ್ನು ಹಾಕ್ಕೊಂಡು ಸರ್ಕ್ಯುಲರ್ ಮೋಷನ್ಸಲ್ಲಿ ನೀವು ಮುಖದ ಮೇಲೆ ಮಸಾಜ್ ಮಾಡ್ಕೊಳ್ಳಿ. ಸೊ ಆವಾಗ ನಿಮ್ಮ ಫೇಸು ಬ್ರೈಟ್ನಿಂಗ್ ಆಗುತ್ತೆ. ಈ ಡ್ರೈ ಸ್ಕಿನ್ನವ್ರು ಏನು ಮಾಡ್ಬೋದು ಅಂತಂದರೆ ನೈಟ್ ಹಾಕ್ಕೊಂಡು ನೀಟಾಗಿ ಮಸಾಜ್ ಮಾಡಿಕೊಂಡು ಬೆಳಿಗ್ಗೆ ವಾಶ್ ಮಾಡ್ಬೋದು. ಥ್ಯಾಂಕ್ ಯು.